ಧಾರವಾಡ ಬೆಳಗಾವಿಯ ರೈಲ್ವೆ ಸೇವೆ ಭೂ ಸ್ವಾಧೀನ ಸಭೆಯಲ್ಲಿ ರೈತರ ಆಕ್ರೋಶ, ಫಲವತ್ತಾದ ಜಮೀನು ಬಿಟ್ಟು ಬರಡು ಭೂಮಿ ಬಳಸಲು ಅಧಿಕಾರಿಗಳಿಗೆ ಆಗ್ರಹ. ಕುಮಾರ ಗಂಧರ್ವ ಮಂದಿರದಲ್ಲಿ ಮಹತ್ವದ ಸಭೆ, ಅಧಿಕಾರಿಗಳ ಎದುರು ರೈತರ ತೀವ್ರ ಅಸಮಾಧಾನ. ಬರಡು ಭೂಮಿ ಬಿಟ್ಟು ಫಲವತ್ತಾದ ಭೂಮಿ ಬಳಕೆಗೆ ರೈತರ ಆಕ್ಷೇಪ, ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಅಧಿಕಾರಿಗಳ ಭರವಸೆ. ಧಾರವಾಡ ಬೆಳಗಾವಿ ವಾಯಾ ಕಿತ್ತೂರು ರೈಲ್ವೆ ಸೇವೆಗೆ ಸಂಬಂಧಿಸಿದ ಭೂಸ್ವಾಧೀನ ಪ್ರಕ್ರಿಯೆ ಸಭೆಯಲ್ಲಿ ರೈತರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫಲವತ್ತಾದ ಕೃಷಿ ಭೂಮಿಯನ್ನ ವಶಪಡಿಸಿಕೊಳ್ಳುವ ಸರ್ಕಾರದ ಕ್ರಮಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಿತ್ತೂರು ಮಾರ್ಗವಾಗಿ ಬೆಳಗಾವಿ ಧಾರವಾಡ ಹೊಸ ರೈಲ್ವೆ ಸೇವೆಗೆ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಇಂದು ಬೆಳಗಾವಿಯ ವಿಶೇಷ ಜಿಲ್ಲಾಧಿಕಾರಿಗಳಾದ ರಘುನಂದನ್, ರೈಲ್ವೆ ಇಲಾಖೆಯ ಅಪರ ಮುಖ್ಯ ಕಾರ್ಯಕಾರಿ ಅಭಿಯಂತರರಾದ ಶಿವಕುಮಾರ್, ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಾದ ಮಂಜುನಾಥ್ ಡೋಂಬರ್, ಸಬ್ ರಿಜಿಸ್ಟರ್ ಅರಣ್ಯ ಇಲಾಖೆಗಳ ಸಭೆಯನ್ನ ಬೆಳಗಾವಿಯ ಕುಮಾರ ಗಂಧರ್ವ ಕಲಾ ಮಂದಿರದಲ್ಲಿ ಕರೆಯಲಾಗಿತ್ತು. ಕಿತ್ತೂರು ಮಾರ್ಗವಾಗಿ ಬೆಳಗಾವಿ ಧಾರವಾಡ ಹೊಸ ರೈಲ್ವೆ ಸೇವೆಗೆ ಭೂಸ್ವಾಧೀನ ಪರಿಹಾರಕ್ಕೆ ಸಂಬಂಧಿಸಿದಂತೆ ಸಭೆಯನ್ನ ಕರೆಯಲಾಗಿದ್ದು, ಫಲವತ್ತಾದ ಭೂಮಿಯ ಬದಲು ಬರಡು ಭೂಮಿಯನ್ನ ಈ ಯೋಜನೆಗಾಗಿ ಪಡೆಯಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಇದು ರೈಲ್ವೆ ಸೇವೆಯ ಅಂತರವನ್ನು ಕಡಿಮೆ ಮಾಡಲಿದೆ. 2019 ಹಾಗೂ 20ರಲ್ಲಿ ಯೋಜನೆಯ ವೆಚ್ಚ 950 ಕೋಟಿ ರೂಪಾಯಿ ಇತ್ತು. ಈಗ ಅದು 2004 ಕೋಟಿಗೆ ತಲುಪಿದ್ದು 3 ಪಟ್ಟು ಹಣ ವ್ಯಯಿಸಿ ದುಂದು ವೆಚ್ಚ ಮಾಡುತ್ತಿದ್ದಾರೆ. ಈಗಾಗಲೇ ಮಿರಜ್ ಲೋಂಡಾ ಮಾರ್ಗದ ದ್ವಿಪದರೀಕರಣಕ್ಕೂ 1000 ಕೋಟಿ ಹೆಚ್ಚು ಹಣವನ್ನು ದುಂದು ವೆಚ್ಚ ಮಾಡಿದ್ದಾರೆ. ಸರ್ಕಾರದ ಹಣದ ದುರುಪಯೋಗ ಮಾಡಬಾರದು, ಅಲ್ಲದೆ ರೈತರ ಫಲವತ್ತಾದ ಭೂಮಿಗಳನ್ನು ಸ್ವಾಧೀನಪಡಿಸಿಕೊಳ್ಳಬಾರದು ಎಂದು ರೈತರು ಒತ್ತಾಯಿಸಿದರು. ಇವತ್ತು ಇವರು SLO KIDBದವರು ಮತ್ತು ಸ್ಪೆಷಲ್ DC KIDBದವರು ಇಲ್ಲಿ ಏನು ರೈಲ್ವೇದ ಅವರು ರೈಲ್ವೆ ಪ್ರಾಜೆಕ್ಟ್ ಬೆಳಗಾವಿ ಧಾರವಾಡ ವಾಯಾ ಕಿತ್ತೂರು ಏನು ಫೈನಲ್ ಮಾಡಿದ್ದಾರೆ, ಅದರ ಬಗ್ಗೆ ಅವರು ರೇಟ್ಸ್ ಬಗ್ಗೆ, ಭೂಮಿ ರೇಟ್ಸ್ ಬಗ್ಗೆ ಇಲ್ಲಿ ಮೀಟಿಂಗ್ ಒಂದು ತೊಗೊಂಡಿದ್ದಾರೆ. ಅದಕ್ಕೆ ನಾವು ಇಲ್ಲಿ ಆಬ್ಜೆಕ್ಷನ್ನು ಎಲ್ಲರೂ ಫೈಲ್ ಮಾಡಿದೆವು. ಮತ್ತು SLO KIDB ಧಾರವಾಡ ಮಂಜುನಾಥ್ ಡೋಂಬರ್ ಸರ್ ಕಡೆ ಒಂದು 2-3 ದಿವಸ ಹಿಂದಗಡೆನ ನಾವು 200ಕ್ಕಿಂತ ಹೆಚ್ಚು ಫಾರ್ಮರ್ಸ್ ಹೋಗಿ ಅಲ್ಲಿನೂ ನಾವು ಒಂದು ಆಬ್ಜೆಕ್ಷನ್ ಫೈಲ್ ಮಾಡಿದ್ದೀವಿ. ಆದ್ರೂ ಇಲ್ಲಿ ಬಂದು ಅವರು ಮತ್ತೆ ಮೀಟಿಂಗ್ ತೊಗೊಂಡಿದ್ದಾರೆ. ಇಲ್ಲಿನೂ ನಾವು ಅವ್ರಿಗೇನು ಆಬ್ಜೆಕ್ಷನ್ನು ಈ ಪ್ರಾಜೆಕ್ಟ್ಗೆ ಮಾಡಿದ್ದೇವೆ. ಏನಂದ್ರೆ ಈ ಪ್ರಾಜೆಕ್ಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಫಲವತ್ತಾದ ಭೂಮಿಯಿಂದ ಇದು ಹೋಗ್ತಾ ಇದೆ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದು ಮತ್ತು ರೈಲ್ವೆದವರು ಸರ್ವೇನೂ ಮಾಡಿದ್ದು, ಅದು ಬರಡು ಭೂಮಿಯಿಂದ ನಾವು ತಗೋಬೇಕಂತೂ ನಾವು ರಿಕ್ವೆಸ್ಟ್ ಮಾಡಿದ್ದು. ಆ ಪ್ರಕಾರ ಮಾಡಿದ ಬಳಿಕ ಡಿಸ್ಟೆನ್ಸು ಕಡಿಮೆ ಆಗದಿದೆ ಮತ್ತು ಎಲ್ಲ ಫಲವತ್ತಾದ ಭೂಮಿನೂ ಉಳಿತಿದೆ. ಆ ಪ್ರಕಾರ ನಾವು ರಿಕ್ವೆಸ್ಟ್ ಮಾಡಿದರೆ ಮತ್ತು ಕೆಲವರ ಪೊಲಿಟಿಷಿಯನ್ಸ್ ಪ್ರೆಷರಿಂದ ಮತ್ತು ಅವರು ಹಳೆ ಇದಕ್ಕೂ ಬರ್ತಾ ಇದ್ದಾರೆ ಮತ್ತು ಗೌರ್ಮೆಂಟ್ ಅದು ದುಡ್ಡು ಇವರು ಹಾಳು ಮಾಡ್ತಾ ಇದ್ದಾರೆ. ಇವರು ಪ್ರಾಜೆಕ್ಟ್ ಕಾಸ್ಟ್ 950 crores ಇತ್ತು 2019-20ಯಲ್ಲಿ. ಈಗ ಅದು ಪ್ರಾಜೆಕ್ಟ್ ಕಾಸ್ಟ್ 2400 ರೂಪೀಸ್ ಹೋಗಿದೆ, 400 crores ರೂಪೀಸ್ ಮಟ್ಟ ಹೋಗಿದೆ. ಈಗ ಇವರು ಇಷ್ಟು ಪ್ರಾಜೆಕ್ಟ್ಗೆ ಇವರು 3 ಪಟ್ಟು ಅಮೌಂಟ್ ಹೆಚ್ಚಾಗ್ತಾ ಇದ್ದಾರೆ. ಮತ್ತು ಬೆಳಗಾವಿ ಹಳೆಯದ ಬೆಳಗಾವಿ ಲೋಂಡಾ ಏನಿದೆ, ಮಿರಜ್ ಲೋಂಡಾ, ಅದಕ್ಕೂ ಅವರು ಎಲೆಕ್ಟ್ರಿಫಿಕೇಶನ್ ಮತ್ತು ಡಬ್ಲಿಂಗನ್ನು 1000 ಕೋಟಿ ರೂಪಾಯಿಗಿಂತ ಹೆಚ್ಚು ಅಮೌಂಟು ಖರ್ಚು ಮಾಡಿದ್ದಾರೆ. ಇದು ಎಲ್ಲ ಗೌರ್ಮೆಂಟ್ ದುಡ್ಡು ಇವರು ಹಾಳು ಮಾಡ್ತಾ ಇದ್ದಾರೆ. ವೈಯಕ್ತಿಕ ಯಾರಾದರ ಪೊಲಿಟಿಷಿಯನ್ಸ್ ಅವರದ ಪ್ರೆಷರಿಂದ ಇವರು ಮಾಡ್ತಾ ಇದ್ದಾರೆ ಅಂತೂ ನಮ್ಮ ರೈತರ ಈ ಪ್ರಾಜೆಕ್ಟ್ ಅಪೋಸ್ ಇದೆ. ಮತ್ತು ಫಲವತ್ತಾದ ಭೂಮಿ ಮಾತ್ರ ಉಳಿಬೇಕು, ಇಷ್ಟ ನಮ್ದು ಎಲ್ಲರಿಗೂ ರಿಕ್ವೆಸ್ಟ್. ರೈತರು ಇವರು ಇದಲೋಂಡ್, ಗರ್ಲಗುಂಜಿ, ನಂದೇಹಳ್ಳಿ, ನಾಗೇನಹಟ್ಟಿ, ಹಲ್ಗೆಮರಡಿ, KK-ಕೊಪ್ಪದವರು ಎಲ್ಲ ರೈತರು ಬಂದಿದ್ದಾರೆ. ರೈತರು ಉಳಿಬೇಕು. ಈ ರೂಟ್ನಲ್ಲಿ ದೇಸೂರಿಂದ ಬೆಳಗಾವಿ, ದೇಸೂರ, ಇದಲೋಂಡ್, ಗರ್ಲಗುಂಜಿ, ನಂದೇಹಳ್ಳಿ, ನಾಗೇನಹಟ್ಟಿ, KK-ಕೊಪ್ಪ, ನಾಗೇರಹಾಳ್ ಇಲ್ಲಿಂದ ಹಿಂಗೆ ಹೋಗ್ತಾ ಇದೆ. ಈಗ ಇದು ಏನು ಆಕ್ಚುಲಿ ಅದು ಏನು ಕೊಟ್ಟಿದ್ದಾರೆ, ಅವರು ಸರ್ವೆ ಏನು ಫೈನಲೈಸ್ ಮಾಡಿದ್ದಾರೆ, ಲೈನ್ ಏನು ಫೈನಲ್ ಮಾಡಿದ್ದಾರೆ, ಅದನ್ನು ಆ ಊರಿನಲ್ಲೂ ಹೋಗ್ತಿದೆ. ಮತ್ತು ಏನು ನಾವು ಏನು ಫೈನಲ್ ಮಾಡಿದ್ದು ಅದೊಂದು ಬರೀ ಒಂದು 700-800 ಮೀಟರ್ಸ್ ಮ್ಯಾಗಿನ್ ಸೈಡಿಂದ ಹೋಗ್ತಿದೆ, ಅದ ಬರಡು ಭೂಮಿಯಿಂದ ಹೋಗ್ತಿದೆ. ಮತ್ತು ನಮ್ದು ಭೂಮಿ ಹೋಗ್ತಿದೆ ಸರ್ ಅದ್ರಾಗು. ಯಾವ್ದ ಸೇಮ್ ಊರು, ಸೇಮ್ ಗರ್ಲಗುಂಜಿ, ದೇಸೂರು, ಗರ್ಲಗುಂಜಿ, ನಂದೇಹಳ್ಳಿ, ನಾಗೇನಹಟ್ಟಿ ಸೇಮ್ ಊರು, ಖರೆ ಅದ ಬರಡು ಭೂಮಿಯಿಂದ ಹೋಗ್ತಾ ಇದೆ. ಪೈಲಾ ಏನು ಮಾಡಿದಾರ ಅವರು ಮಲ್ಟಿ ಕ್ರಾಪ್ ಲ್ಯಾಂಡ್ ನಮ್ಮ ಫಲವತ್ತಾದ ಭೂಮಿಯಿಂದ ಹೋಗ್ತಾ ಇದೆ. ಅಲ್ಲಿ ಏನೂ ಇಲ್ಲಾಂದ್ರೆ 1,50,000 ಟನ್ ಕಬ್ಬು ನಾವು ಬೆಳಿತೀವಿ ಅಂತ ಭೂಮಿ ಇದೆ. 60 ಟನ್ನಿಂದ 60 ಇಂದ 70 ಫೂಟ್ಗೆ ಬೋರ್ವೆಲ್ಸ್ ವೆಲ್ಸ್ ಅದಾವೆ ಅಲ್ಲಿ.
ಅಂತ ಭೂಮಿಯಲ್ಲಿ ಇವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇದು ಪ್ರಾಜೆಕ್ಟ್ ಅಪೋಸ್ ಮಾಡಿದ್ದೇವೆ. ಈ ಮೀಟಿಂಗ್ ಎಲ್ಲ ಈಗ ನಾ ಏನು ಹೇಳಿದ್ದು ಆ ಪ್ರಕಾರ ಎಲ್ಲ ರೈತರ ಮುಖಂಡರು ಬಂದಿದ್ದಾರೆ, ಎಲ್ಲ ರೈತರು ಪ್ರತಿ ಸರ್ವೆ ನಂಬರ್ದವರು ಇವರು ಬಂದಿದ್ದಾರೆ. ರೈಲ್ವೆ ಈ ಮೀಟಿಂಗ್ ಅವರು ಸಬ್ ರಿಜಿಸ್ಟರ್ದವರು ಬಂದಿದ್ರು, ಫಾರೆಸ್ಟರ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಬಂದಿದ್ರು, ಮತ್ತು SLAO ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ KIDBದವರು ಬಂದಿದ್ರು, ಅವರ ಸ್ಪೆಷಲ್ DC ಸಾಹೇಬರು ಬಂದಿದ್ರು, ಮತ್ತು ಸಬ್ ರಿಜಿಸ್ಟರ್ದವರು ಬಂದಿದ್ರು, ಮತ್ತು ಉಳಿದವರು ರೈಲ್ವೆದವರು ಬಂದಿದ್ರು, ರೈಲ್ವೆ ಡೆಪ್ಯೂಟಿ CEO ಅವರು ಬಂದಿದ್ರು. ಡಿಸಿನ ಅವರು ಏನು ರೈತರ ಏನು ವಿರೋಧ ಇದೆ ಆ ಪ್ರಕಾರ ಅವರು ಮುಂದೆ ನೋಡಿ ಅವರು ಮುಂದೆ ಏನ ಅವರ ಹಿರಿಯರಾದಾರೆ ಅಲ್ಲಿ ಹೇಳಿ ಮತ್ತೆ ಮುಂದೆ ಏನು ಇತರ ಸೊಲ್ಯೂಷನ್ ಮಾಡಕ್ ಬರ್ತಿದೆ ನೋಡ್ತೇವಂತೂ ಹೇಳಿದ್ದಾರೆ. ಬೆಳಗಾವಿ, ದೇಸೂರ, ಇದ್ದಲಹುಂಡ, ಗರ್ಲಗುಂಜಿ, ನಂದಿಹಳ್ಳಿ, ನಾಗೇನಹಟ್ಟಿ, ನಾಗೇರಹಾಳ ಗ್ರಾಮದ ಈ ಜಮೀನುಗಳು ಫಲವತ್ತಾಗಿದ್ದು ಪ್ರತಿ ವರ್ಷ ಸುಮಾರು 1,50,000 ಟನ್ ಕಬ್ಬು ಬೆಳೆಯುತ್ತೇವೆ. 60 ರಿಂದ 70 ಆಳದಲ್ಲಿ ಬೋರ್ವೆಲ್ಗಳಿವೆ ಎಂದು ಗರ್ಲಗುಂಜಿ ಗ್ರಾಮ ಪಂಚಾಯಿತಿ ಸದಸ್ಯ ರೈತ ಪ್ರಸಾದ್ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ಸಂಬಂಧಿಸಿದ ಪ್ರತಿಕ್ರಿಯಿಸಿದ ಅಧಿಕಾರಿ ವರ್ಗ ರೈತರ ವಿರೋಧವನ್ನು ಪರಿಗಣಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆಯನ್ನು ನಿವಾರಿಸುವ ಭರವಸೆಯನ್ನು ನೀಡಿದರು. ಈ ವೇಳೆ ಇದ್ದಲಹುಂಡ, ನಾಗೇನಹಟ್ಟಿ, ಕೆಕೆಕೊಪ್ಪ, ಗರ್ಲಗುಂಜಿ, ನಂದಿಹಳ್ಳಿ, ನಾಗೇರಹಾಳ, ಹಾಲಗಿ, ಮರಡಿ ಇನ್ನುಳಿದ ಗ್ರಾಮದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना, आराधना मारुति गली बेलगाम, मन भाए आराधना.